ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರ ಮುಂದಾಳತ್ವದಲ್ಲಿ ಯಲವಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ವೈದ್ಯಕೀಯ ನುರಿತ ವೈದ್ಯರಿಂದ ವೈದ್ಯಕೀಯ ತಪಾಸಣೆ ಕಾರ್ಯಕ್ರಮ ಶಿಬಿರ. ಈ ಶಿಬಿರದಲ್ಲಿ ಗ್ರಾಮದ ಮುಖ್ಯಸ್ಥರು, ಕರ್ನಾಟಕ ಒಕ್ಕಲಿಗರ ಸಂಘದ ನಿರ್ದೇಶಕರು, ನಮ್ಮೆಲ್ಲರ ಹಿರಿಯರು, ಆತ್ಮೀಯರು ಆದಂಥ ರಮೇಶ್ ಅಣ್ಣವರೇ, ಮತ್ತು ನಮ್ಮ TFSMSನ ಮಾಜಿ ಅಧ್ಯಕ್ಷರು, ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ರಾಮಸ್ವಾಮಿ ಅವರೇ, ನಾರಾಯಣಪ್ಪನವರೇ, ಭಾಳ ಮುಖ್ಯವಾಗಿ ಹಿರಿಯರು, ಭಾಳ ವರ್ಷ ಆದಮೇಲೆ ನೋಡಿದೆ ಅವ್ರನ್ನ. ಆಮೇಲೆ ನಾರಾಯಣಸ್ವಾಮಿ ಅವರೇ, ಜನಾರ್ದನ್ ಅವರೇ, ಮತ್ತು ಎಲ್ಲ ಗ್ರಾಮದ ಅಣ್ಣ ಅಕ್ಕಂಗಿರಿ. ಬಹು ಮುಖ್ಯವಾಗಿ ಈ ದಿವಸ ಈ ಒಂದು ಶಿಬಿರ ಏರ್ಪಾಡು ಮಾಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಪ್ರದೀಪ್ ಈಶ್ವರ್ ಅವರು ಮತ್ತು ಅವರ ಎಲ್ಲ ಇಲ್ಲಿ ಅನುಯಾಯಿಗಳು ಮತ್ತು ಈ ಸಪ್ತಗಿರಿ ಆಸ್ಪತ್ರೆಯ ಎಲ್ಲ ವೈದ್ಯರೇ ಮತ್ತು ಅವರ ಒಂದು ಸಹಪಾಠಿ ಸಿಬ್ಬಂದಿ ಏರ್ಪಾಡು ಮಾಡಿ ಅಲ್ಲಿ ಸಹ ನನಗೆ ಒಂದು ಅನಿಸ್ತಾ ಇದೆ, ನಾನು ಭಾಳ ದೊಡ್ಡ ಹೆಲ್ತ್ ಶಿಬಿರಗಳು ನೋಡಿದ್ದಾರೆ. ಸುಮಾರು 6,000 ಒಂದು ಭೀಮಣ್ಣಪ್ಪ ಅವರು ಮಂತ್ರಿಗಳ ಹಿಂದೆ ಇದ್ದಾಗ ಒಂದು ಶಿಬಿರ ಮಾಡಿದ್ರು ನಮ್ಮ ಕಚೇರಿ ಆಫೀಸಿಂದ. ನಾನು ಒಂದು ಯಾವುದೋ ಒಂದು ಆರ್ಗನೈಸೇಷನ್ ಕೆಲಸ ಮಾಡಬೇಕಾದ್ರೆ, ಬಟ್ ಅವೆಲ್ಲಕ್ಕಿಂತ ಎಷ್ಟು ಜನ ಜಾಸ್ತಿ ಬಂದರು ಅನ್ನೋದಕ್ಕಿಂತ ಎಷ್ಟು ಜನಕ್ಕೆ ಇದು ಉಪಯೋಗ ಆಗಿದೆ, ಎಷ್ಟರ ಮಟ್ಟಿಗೆ ಉಪಯೋಗ ಆಗಿದೆ. 5 ಜನ, ಒಂದು 5 ಕುಟುಂಬಕ್ಕೆ 5 ಜನಕ್ಕಾದರೆ 5 ಕುಟುಂಬ, 20 ಜನ ಅಂದರೆ 20 ಜನಕ್ಕೆ 20 ಕುಟುಂಬಕ್ಕೆ ಸಹಾಯ ಆಗ್ತದೆ. ಇದು ಜನ ಇಲ್ಲಿ ಕಡಿಮೆ ಇದ್ದಾರೆ, ಪೇಷಂಟ್ಸ್ ಕಡಿಮೆ ಇದ್ದಾರೆ ಅಥವಾ ಜಾಸ್ತಿ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಎಷ್ಟರ ಮಟ್ಟಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಯಾರಾದರೂ ಸಮಾಜದ ಕೊನೆಯ ಭಾಗದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಇದು ಮುಟ್ಟಿದರೆ ನಿಜವಾಗಿಯೂ ಅದು ಈ ಒಂದು ಕಾರ್ಯಕ್ರಮಕ್ಕೆ ಏನೆಲ್ಲ ಇವಾಗ ನಾವು ಬಂದಿದ್ದೀವಿ ಅನ್ನೋದಕ್ಕಿಂತ ಈ ಕಾರ್ಯಕ್ರಮನ ವ್ಯವಸ್ಥೆ ಮಾಡಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಇದರ ಹಿಂದೆ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಸಲ್ಲಬೇಕಾಗಿರ್ತಕ್ಕಂಥ ಒಂದು ಶ್ರಮಕ್ಕೆ ಪ್ರತಿಫಲ ಇದು ಅಂತ ನಾನು ಅದು ಭಾವಿಸ್ತೀನಿ. ಇಲ್ಲಿ ಏನಾಗ್ಬಿಟ್ಟಿದೆ, ಈಗ ಹೆಲ್ತ್ ಕ್ಯಾಂಪ್ಗಳು ಭಾಳ ಜಾಸ್ತಿ ಎಲ್ಲ ಊರುಗಳಲ್ಲೂ. ಈಗ ಹೆಲ್ತ್ ಕ್ಯಾಂಪು ರ್ಯಾಂಪಿಡಾಗಿ ನಡೀತಾ ಇದೆ. ಮುಂಚೆ ಅಂದರೆ ಹೆಲ್ತ್ ಕ್ಯಾಂಪ್ ಅಂದರೆ ಅದೇನೋ ಭಾಳ ಹಬ್ಬದ ರೀತಿ ನಡೀತಾ ಇತ್ತು. ಈಗ ಹೆಲ್ತ್ ಕ್ಯಾಂಪ್ಗಳು, ಹಾಸ್ಪಿಟ್ಲ್ಗಳು ಎಲ್ಲ ಈಗ ಏನಾಗಿದೆ, ಜನಗಳ ಒಂದು ಬಾಗಿಲಿಗೆ ಸಿಗೋಂಥ ಸೌಲಭ್ಯಗಳಾಗಿ ಈ ಬದಲಾವಣೆ ಆಗ್ತಾ ಇರೋದು ಬಹಳ ಒಳ್ಳೆಯ ಒಂದು ಬದಲಾವಣೆ. ಯಾಕೆಂದರೆ ಆರೋಗ್ಯವೇ ಭಾಗ್ಯ. ಆರೋಗ್ಯ ಇಲ್ಲದೆ ಇದ್ಮೇಲೆ ಏನಿದ್ರು ಕೂಡ ವ್ಯರ್ಥನೆ. ಹಾಗಾಗಿ ಆರೋಗ್ಯದ ಬಗ್ಗೆ ಪ್ರತಿಯೊಂದು ಸರ್ಕಾರ ಇರಲಿ, ಸರ್ಕಾರದ ಕಾರ್ಯಕ್ರಮಗಳಿರಲಿ, ಪ್ರತಿಯೊಬ್ಬರೂ ಸಹ ಹೆಚ್ಚು ಆಸಕ್ತಿ ಕೊಟ್ಟು ಗ್ರಾಮಾಂತರ ಭಾಗದಲ್ಲಿ ಇರ್ತಕ್ಕಂಥ ಈ ಎಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಹೋಗಿ ಅವರು ಪರೀಕ್ಷೆ ಮಾಡ್ಕೊಳ್ಳೋಕ್ಕಾಗಲ್ಲ, ಚಿಕಿತ್ಸೆಗೆ ಒಳಪಡೋಕ್ಕಾಗಲ್ಲ ಅಂಥವರಿಗೆ ಸ್ಪಂದಿಸಂಥ ಈ ಒಂದು ಕಾರ್ಯಕ್ರಮ ನಮ್ಮ ಶಾಸಕರು ರೂಪಿಸಿರೋದು ಬಹಳ, ಇದನ್ನು ನಾವು ಅಭಿನಂದಿಸಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ. ಇದೇ ರೀತಿ ಎಲ್ಲ ಗ್ರಾಮಗಳಲ್ಲೂ ಈ ಕಾರ್ಯಕ್ರಮ ನಡೀತದೆ ಅಂತ ನಾನು ಆದರೂ ಭಾವಿಸಿದ್ದೀನಿ. ಇನ್ನೂ ಹೆಚ್ಚಿಗೆ ಯಶಸ್ವಿಯಾಗಿ ಇಲ್ಲಿರ್ತಕ್ಕಂಥ ಜನ ಕೂಡ ನನಗೆ ಈಗ ನಿಮ್ಮೂರು ಎಷ್ಟು ಪಾಪ್ಯುಲೇಷನ್ 1,200 ಎರಡೂ ಸೇರಿ 1,200 ಜನದಲ್ಲಿ ನಾನು ಕನಿಷ್ಠ ಹೇಳೋದು, ಯಾವ ಹುಡುಗರಿರಲಿ, ದೊಡ್ಡವರಿರಲಿ ಅಥವಾ ತುಂಬ ಹಿರಿಯ ನಾಗರಿಕರಿರಲಿ, ನಮ್ಮಂಥವ್ರು ಏನೇ ಇದ್ದರೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಒಂದು ಈ ಚಿಕಿತ್ಸೆಗೆ ಬಂದು ಇಲ್ಲಿ ತಪಾಸಣೆ ಮಾಡಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅದರ ಬಗ್ಗೆ ಮನವರಿಕೆ ಮಾಡೋದು ನಮ್ಮಲ್ಲಿ ಇನ್ನೂ ಅದು ಯಶಸ್ವಿ ಆಗಿಲ್ಲ. ಯಾಕೆಂದರೆ ಈಗ ಆರೋಗ್ಯ ಯಾರಿಗೆ ಏನಿರುತ್ತೆ ಎಲ್ಲ ಚೆನ್ನಾಗೇ ಇರ್ತಾರೆ ಮೇಲೆ ನೋಡೋಕ್ಕೆ, ಒಳಗಡೆ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಈಗ 8 ವರ್ಷ ಮಗುಗೂ ಹಾರ್ಟ್ ಆಪರೇಷನ್ ಆಗ್ತದೆ, 15 ವರ್ಷ ಮಕ್ಕಳಿಗೂ ಕ್ಯಾನ್ಸರ್ ಬರುತ್ತೆ. ಎಲ್ಲ ವಿಧವಾದಂಥ ಕಾಯಿಲೆಗಳು ಎಲ್ಲ ಜನಗಳಿಗೂ ಇರುತ್ತೆ ಇಲ್ಲ ಅಂತ ಹೇಳೋದನ್ನ ತಪಾಸಣೆ ಮಾಡ್ಕೊಳ್ಳೋದು ಇದೊಂದು ಸುವರ್ಣ ಅವಕಾಶ. ಹಳ್ಳಿ ಭಾಗದಲ್ಲಿ ನುರಿತ ವೈದ್ಯರು, ಅದರಿಂದ ಭಾಳ ಒಳ್ಳೆಯ ಉತ್ತಮವಾದಂಥ ವೈದ್ಯರು ಬಂದು ಇಲ್ಲಿ ತಪಾಸಣೆಗೆ ಒಳಪಡ್ತಾರೆ. ಹೆಚ್ಚಿನ ಚಿಕಿತ್ಸೆ ಬೇಕು ಅಂದರೆ ನೇರವಾಗಿ ಆಸ್ಪತ್ರೆಗೆ ಉಚಿತವಾಗಿ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸಿ ಆಪರೇಷನ್ ಮಾಡಿಸ್ತಾರೆ. ಇಂಥ ಅವಕಾಶ ಸಿಗೋದು ಭಾಳ ಅಪರೂಪ. ಅದು ಸಿಕ್ಕಿದ್ದನ್ನು ನಮ್ಮ ಜನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಹಿಂಗೆ ಆಗ್ತಾ ಇದೆಯೋ ಗೊತ್ತಿಲ್ಲ. ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಏನು ಅಲ್ಲೇನು ಅದಕ್ಕೇನು ಮುಜುಗರ ಏನಿಲ್ಲ, ಬಂದು ಟೆಸ್ಟ್ ಮಾಡಿಸ್ಕೊಳ್ಳೋಕೆ. ಈಗಾಗಲೇ ನೋಡಿದೆ ನಮ್ಮ ದೇಶದಲ್ಲಿ ಗಂಗಾಧರು ಎಲ್ಲರೂ ಇವರೆಲ್ಲ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ತಾಯಿದ್ರು. ಮಾಡಿಸ್ಕೊಳ್ಬೇಕು. ಯುವಕರಾದರೆ ಕಾಯಿಲೆ ಬರಬಾರ್ದು ಅಂತ ಕೂತಿದೆಯಾ, ಎಲ್ರಿಗೂ ಕಾಯಿಲೆ ಬರುತ್ತೆ. ನಿನಗೆ ಕೇಳಿಸಂಗೆ ಹೇಳಿದ್ರೆ ಸಾಕು. ನಾನು ಕೇಳಿಸುತ್ತಲ್ಲ, ಕೇಳಿಸುತ್ತಾ? ಕೇಳಿಸುತ್ತಾ ಅಂತ. ಹಂಗಾಗಿ ಪ್ರತಿಯೊಬ್ಬರು ಇಂಥ ಒಂದು ಶಿಬಿರಗಳನ್ನ ಸದ್ಬಳಕೆ ಮಾಡಿಕೊಂಡು ಅವರ ಆರೋಗ್ಯನ ಕಾಪಾಡಿಕೊಳ್ಬೇಕು. ಇನ್ನೂ ಹೆಚ್ಚಿಗೆ ಇಂಥ ಶಿಬಿರಗಳು ಎಲ್ಲೇ ನಡೀಲಿ, ಅಕ್ಕಪಕ್ಕದಲ್ಲಿ ಗ್ರಾಮಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಆ ಶಿಬಿರಗಳಲ್ಲಿ ಹಾಜರಾಗಿ ತಪಾಸಣೆ ಮಾಡಿಸ್ಕೊಂಡು ಈ ಒಂದು ಸೌಲಭ್ಯನ ಬಳಸ್ಕೊಳ್ಳಿ. ಅವರ ಆರೋಗ್ಯ ಚೆನ್ನಾಗಿರಲಿ. ಯಾಕೆಂದರೆ ಒಬ್ಬ ಆರೋಗ್ಯ ಪ್ರಜೆ ದೇಶದ ಆಸ್ತಿ. ಒಂದು ಕುಟುಂಬದ ಆಸ್ತಿ, ದೇಶದ ಆಸ್ತಿ. ಪ್ರಜೆ ಚೆನ್ನಾಗಿದ್ದರೆ ಆ ಒಂದು ಊರಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದರೆ ಆ ಊರಿಗೂ ಒಂದು ಶ್ರೇಯ ಸಿಗುತ್ತೆ.
ಇಂಥ ಒಂದು ಶಿಬಿರಗಳನ್ನ ಚೆನ್ನಾಗಿ ಬಳಕೆ ಮಾಡ್ಕೊಳ್ಳೋಂಥ ಒಂದು ಪ್ರವೃತ್ತಿ ಜನಗಳಲ್ಲಿ ಬೆಳೀಲಿ ಅಂತ ನಾನು ಅದನ್ನು ಅಭಿಪ್ರಾಯ ಪಡ್ತಾ ಇಲ್ಲಿ 4 ಮಾತುಗಳಾಡೋದಕ್ಕೆ ನಮ್ಮ ರಮೇಶ್ ಅಣ್ಣವರು ಎಲ್ಲ ಕರೆದು ಬಹುಮುಖ್ಯವಾಗಿ ಜನಾರ್ದನ್ ಇವರೆಲ್ಲ ಕರೆದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಮಾತು